Welcome to day 1 of 2025 trip series. ಇವತ್ತು ಅರೌಂಡ್ 9:30 ನಮ್ಮ ರಿಲೇಟಿವ್ ಮನೆಯಿಂದ ತಿಂಡಿ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿ ಹೊರಟಿದ್ದು ಹುಮಾಯೂನ್ ಟಾಮ್ಗೆ. ಈ ಟೂಮಲ್ಲಿ ಒಂದು ಮ್ಯೂಸಿಯಮ್ ಆ್ಯಂಡ್ ದ ಟೂ ಪ್ಲೇಸಸ್ ಇದೆ. ಸೊ ನೀವು ಟಿಕೆಟ್ ಬೈ ಮಾಡಬೇಕಾಗುತ್ತೆ. ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೋತ್ ಆಪ್ಷನ್ಸ್ ಆರ್ ಅವೈಲಬಲ್. ನೋಡ್ತಾ ಹೋದರೆ ಇಲ್ಲಿ ಅಂಡರ್ಗ್ರೌಂಡಲ್ಲಿ ಹೋಗಬೇಕಿತ್ತು ಫಾರ್ ದಿಸ್ ಮ್ಯೂಸಿಯಮ್. ಆ್ಯಂಡ್ ಮ್ಯೂಸಿಯಮ್ ವಾಸ್ ರಿಯಲಿ ವೆರಿ ಬ್ಯೂಟಿಫುಲ್. ಸೋ ಮೆನಿ ಟೈನಿ ಮಾಡೆಲ್ಸ್ ಇತ್ತು. ಆ್ಯಂಡ್ ನಂಗೆ ಪರ್ಸ್ನಲಿ ಈ ಥರ ಮಾಡೆಲ್ಸ್ ನೋಡೋದಂದರೆ ತುಂಬ ಇಷ್ಟ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಅಥವಾ ಆರ್ಕಿಟೆಕ್ಚರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಈ ಮ್ಯೂಸಿಯಂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಿಕಾಸ್ ತುಂಬ ಡೀಟೇಲಾಗಿ ಒಂದೊಂದು ಮಾನ್ಯುಮೆಂಟ್ ಆ್ಯಂಡ್ ದ ರೀಸನ್ಸ್, ದ ಸ್ಟ್ರಕ್ಚರ್, ದ ಆರ್ಕಿಟೆಕ್ಚರ್, ದ ಪೇಂಟಿಂಗ್ಸ್ ಎಲ್ಲದ್ರ ಬಗ್ಗೆ ಡೀಟೇಲಾಗಿತ್ತು ಈ ಮ್ಯೂಸಿಯಮಲ್ಲಿ. ತುಂಬ ಡೀಟೇಲಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಅರೌಂಡ್ 1.5 or 2 hours ಬೇಕಾಗುತ್ತೆ. ಬಟ್ ಅಷ್ಟೆಲ್ಲ ಟೈಮ್ ಇರಲಿಲ್ಲ. ಹಾಗೆ ಬೇಗ ಬೇಗ ಮ್ಯೂಸಿಯಮ್ನ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಮುಘಲ್ ಎಂಪೈರ್ದು ಒಂದು ದೊಡ್ಡ ಫ್ಯಾಮಿಲಿ ಟ್ರೀ ಬಗ್ಗೆ ಎಲ್ಲ ಬರ್ತಿತ್ತು. ಬಿಗ್ ಫ್ಯಾಮಿಲಿ, ಆ್ಯಂಡ್ ಯು ಕ್ಯಾನ್ ಸಿ ದ ಕಾಯಿನ್ಸ್ ಆಫ್ ದ್ಯಾಟ್ ಜನರೇಷನ್ ಆರ್ ದ್ಯಾಟ್ ಎರಾ, ಓಲ್ಡ್ ಕಾಯಿನ್ಸ್ ಕಲೆಕ್ಷನ್ಸ್. ಆ್ಯಂಡ್ ಅಲ್ಲಿರೋ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಆ್ಯಂಡ್ ಟಾಯ್ಸ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಹಾಕಿದರು. ಮ್ಯೂಸಿಯಮಲ್ಲಿ ನೋಡಿದ ಟೈನಿ ಮಾಡೆಲ್ಸ್ನ ಇವಾಗ ರಿಯಲ್ ಆಗಿ ನೋಡೋ ಅಂಥ ಸಮಯ. ಆದರೆ ಶೆಕೆ ಅಂತೂ ಸಿಕ್ಕಾಬಟ್ಟೆ ಇತ್ತು. ಮ್ಯೂಸಿಯಮಲ್ಲಿನೂ ಎ ಸಿ ಇತ್ತು, ಇಟ್ಸ್ ಓಕೆ. ಬಟ್ ದಿಸ್ ಇಸ್ ದ ಹುಮಾಯೂನ್ ಟಾಮ್ ಆ್ಯಂಡ್ ತುಂಬ ಅಂದರೆ ತುಂಬ ಶೆಕೆ ಇತ್ತು. ಸೊ ಎವ್ರಿವೇರ್ ಸನ್ಗ್ಲಾಸ್ ಆ್ಯಂಡ್ ಹ್ಯಾಟ್ ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಬಂದಿದ್ದು ರೆಡ್ ಫೋರ್ಟ್ಗೆ, ಒನ್ ಆಫ್ ದ ಮೇಜರ್ ಅಟ್ರಾಕ್ಷನ್ಸ್ ಆಫ್ ಡೆಲ್ಲಿ. ಈ ರೆಡ್ ಫೋರ್ಟಲ್ಲಿ 2 ಎಂಟ್ರೀಸ್ ಇದೆ. ನಾವು ದ ಫಾರ್ ಅವೇ ಎಂಟ್ರಿ ತೊಗೊಂಡ್ಬಿಟ್ವಿ. ಆ್ಯಂಡ್ ಇಲ್ಲಿ ನೋಡಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ನಡಿಬೇಕಾಗುತ್ತೆ. ಇಲ್ಲ ನಿಮಗೊಂದು ವೆಹಿಕಲ್ ಆಪ್ಷನ್ಸ್ ಇರುತ್ತೆ, ಅದಕ್ಕೂ ಪೇ ಮಾಡಬೇಕು. ಒಳಗಡೆ ತನಕ ಡ್ರಾಪ್ ಮಾಡ್ತಾರೆ. ರೆಡ್ ಫೋರ್ಟಲ್ಲೂ 2 ಟಿಕೆಟ್ ಅವೈಲೇಬಲ್ ಇದೆ. ಒನ್ ಫಾರ್ ಇನ್ಸೈಡ್ ಎಂಟ್ರಿ ಆಫ್ ದ ರೆಡ್ ಫೋರ್ಟ್ ಆ್ಯಂಡ್ ಇನ್ನೊಂದು ಒಂದು ಮ್ಯೂಸಿಯಮ್ ಸಮಥಿಂಗ್ ಏನೋ ಇದೆ, ಅದಕ್ಕೆ ನಾವು ಹೋಗಿಲ್ಲ. ಓನ್ಲಿ ರೆಡ್ ಫೋರ್ಟ್ ಎಂಟ್ರಿ ತೊಗೊಂಡಿದ್ವಿ. ಆ್ಯಂಡ್ ಅಲ್ಲೂ ಅಷ್ಟೇ ಶೆಕೆ ಅಂದರೆ ತುಂಬ ಜಾಸ್ತಿ ನಡೆಯೋಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ. ಸೊ ಆದಷ್ಟು ಕಮ್ಮಿ ನಡೆಯೋ ಹಾಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಅಷ್ಟೊಂದು ಆಗಲಿಲ್ಲ. ತುಂಬ ಇದೆ ಅದ್ರ ಒಳಗೆ ನೋಡೋದಕ್ಕೆ, ಶಾಪಿಂಗ್ ಮಾರ್ಕೆಟ್ ಆ್ಯಂಡ್ ಸಮ್ ಅದರ್ ಸ್ಪಾಟ್ಸ್ ಆಲ್ಸೋ. ಬಟ್ ಎವ್ರಿಥಿಂಗ್ ಈಸ್ ಸೋ ಬ್ಯೂಟಿಫುಲ್. ಇನ್ನು ರೆಡ್ ಫೋರ್ಟ್ ಆಚೆ ಬಂದ ತಕ್ಷಣ ಹಸಿವಾಗ್ತಾಯಿತ್ತು. ಸೊ ಫಸ್ಟ್ ಫುಡ್ ಎಟ್ ಡೆಲ್ಲಿ ವಾಸ್ ಕುಕುಂಬರ್. ಅಲ್ಲಿರೋ ಸೌತೆಕಾಯೇ ಬೇರೆ. ಆ್ಯಂಡ್ ನೆಕ್ಸ್ಟ್ ಸೋಡಾ ತೊಗೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಒಂದು ರಿಕ್ಷಾ ಮಾಡಿಕೊಂಡು ನಾವು ಹೋಗ್ತಾ ಇದ್ದಿದ್ದು ಚಾಂದನಿ ಚೌಕ್. ಚಾಂದನಿ ಚೌಕ್ ಈಸ್ ಅ ವೆರಿ ಫೇಮಸ್ ಪ್ಲೇಸ್ ಇನ್ ಡೆಲ್ಲಿ ಫಾರ್ ಶಾಪಿಂಗ್. ಇಲ್ಲೆಲ್ಲ ನೋಡಿದ್ರೆ ಇದೇ ಥರ ರಿಕ್ಷಾಗಳು ಜಾಸ್ತಿ. ಆ್ಯಂಡ್ ಗಾಡಿ ಅಂತೂ ಹೇಗೆ ಓಡಿಸ್ತಾರೆ ಯಪ್ಪ, ನೋಡಿದ್ರೇ ಭಯ ಆಗುತ್ತೆ. ಒಂದು ಗಾಡಿ ಗುದ್ದುತ್ತೋ ಅಥವಾ ಏನಾದ್ರು ಡ್ಯಾಮೇಜ್ ಆಯಿತಾ ಯಾರೂ ಕೇರೇ ಮಾಡಲ್ಲ, ಸುಮ್ಮನೆ ಹಾಗೆ ಹೋಗ್ತಿರ್ತಾರೆ. ಆ್ಯಂಡ್ ದಿಸ್ ಇಸ್ ದ ಮೇನ್ ಚಾಂದನಿ ಚೌಕ್ ಸ್ಟ್ರೀಟ್. ಆ್ಯಂಡ್ ನಾವೇನಿಲ್ಲಿ ಫುಲ್ ಇಂಟೀರಿಯರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಜಸ್ಟ್ ಆಪೋಸಿಟು ರೆಡ್ ಫೋರ್ಟ್ ಏನಿದೆ, ಒಂದು ವಾಕಬಲ್ ಡಿಸ್ಟೆನ್ಸೇ ಇರೋದು. ನೀವು ಜಸ್ಟ್ ನಡ್ಕೊಂಡೇ ಬರ್ಬೋದು ರೆಡ್ ಫೋರ್ಟಿಂದ. ನಾವು ರಿಕ್ಷಾ ಮಾಡಿದ್ವಿ ಜಸ್ಟ್ ಫಾರ್ ಆ್ಯನ್ ಎಕ್ಸ್ಪೀರಿಯನ್ಸ್. ಇಲ್ಲೆಲ್ಲ ಒಂಥರ ಲೆಹೆಂಗಾ ಆ್ಯಂಡ್ ಡಿಸೈನರ್ ಥಿಂಗ್ಸ್ ಆರ್ ಫೇಮಸ್. ಆ್ಯಂಡ್ ಲಂಚಿಗೆ ಅಲ್ಲೇ ನಾವು ಛೋಲೆ ಭಟೂರೆ, ಛೋಲೆ ಕುಲ್ಚೆ, ಆಲೂ ಪರಾಟ, ಲಸ್ಸಿ ಎಲ್ಲ ಆರ್ಡ್ರ್ ಮಾಡಿ ತಂದಿದ್ವಿ. ಇಟ್ ವಾಸ್ ರಿಯಲಿ ನೈಸ್. ನೆಕ್ಸ್ಟ್ ಪ್ಲೇಸ್ ವಾಸ್ ರಾಜ್ಘಾಟ್. ಎಸ್, ದಿಸ್ ಇಸ್ ದ ಪ್ಲೇಸ್ ವೇರ್ ಮಹಾತ್ಮ ಗಾಂಧೀಜಿದು ಸಮಾಧಿ ಇದೆ. ಆ್ಯಂಡ್ ದಟ್ ವಾಸ್ ದ ಸಮಾಧಿ. ಆ್ಯಂಡ್ ಅಲ್ಲಿಂದ ಆಚೆ ಬಂದಮೇಲೆ ತುಂಬ ಬಾಯಾರಿಕೆ ಆಯಿತು ಅಂತ ಒಂದು ಆರೆಂಜ್ ಜ್ಯೂಸ್ ತೊಗೊಂಡ್ವಿ. ಆ್ಯಂಡ್ ಇಟ್ ವಾಸ್ ಬಕ್ವಾಸ್. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ಇಸ್ ಜಂತರ್ ಮಂತರ್. ಈ ಪ್ಲೇಸ್ನಲ್ಲಿ ಸಮಥಿಂಗ್ ರಿಲೇಟೆಡ್ ಟು ಎಕ್ಲಿಪ್ಸಸ್, ಮೂನ್, ಸನ್ ರೇಸ್ ಅದ್ರ ಬಗ್ಗೆ ಏನೋ ಸ್ಟಡಿ ಮಾಡ್ತಾರೆ. ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಬಟ್ ಅ ಬ್ಯೂಟಿಫುಲ್ ಪ್ಲೇಸ್ ಆಫ್ ಕೋರ್ಸ್. ಇಲ್ಲಿ ನೆಕ್ಸ್ಟ್ ನಾವು ಬಂದಿದ್ದು ಲೋಟಸ್ ಟೆಂಪಲ್ಗೆ. ಲೋಟಸ್ ಟೆಂಪಲ್ ವಾಸ್ ರಿಯಲಿ ವೆರಿ ಕ್ರೌಡೆಡ್. ಏನಂತ ಅಂದರೆ ಎಲ್ಲ ಕಡೆ ತುಂಬ ಅಂದರೆ ತುಂಬ ಶೆಕೆ ಆಗ್ತಿರುತ್ತೆ. ಸೊ ಅದು ಎಷ್ಟು ವಾಟರ್ ಬಾಟಲ್ ಪರ್ಚೇಸ್ ಮಾಡಿ ಕೊಡ್ತಿದ್ವೋ ನಮಗೆ ಗೊತ್ತಿಲ್ಲ. ಈ ಲೋಟಸ್ ಟೆಂಪಲ್ ಒಂಥರ ಏನೋ ಮೆಡಿಟೇಷನ್ ಮಾಡೋಂಥ ಪ್ಲೇಸ್. ನೋಡಿದ್ರೆ ಎಲ್ಲ ಕೆಳಗೆ ಹೋಗ್ತಾ ಇದ್ವಿ. ಅಲ್ಲಿ ಎಲ್ಲರೂ ಬ್ಯಾಗ್ ತೊಗೊಂಡು ಇಲ್ಲಿ ಸ್ಲಿಪ್ಪರ್ ಹಾಕದೆ ನಡಿಬೇಕು ಅಂತ ಹೇಳ್ತಾಯಿದ್ರು.
ಏನಿದೆ ಅಂತ ಹಿಂಗೆ ಕ್ಯೂರಿಯಾಸಿಟಿಯಲ್ಲಿ ಹೋದ್ವಿ. ಮೇಲ್ಗಡೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಹೋಗ್ಬಿಟ್ಟು 20 ಮಿನಿಟ್ಸ್ ಏನೋ ಮೆಡಿಟೇಟ್ ಮಾಡಬೇಕು ಆ ಥರ ಏನೋ ಇತ್ತು. ಅದೆಲ್ಲ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ, ಮೆಡಿಟೇಷನ್ ಮಾಡಲಿಲ್ಲ. ಆಚೆ ಬಂದುಬಿಟ್ಟು ಕುಲ್ಲಟ್ ಚಾಯ್ ಕುಡಿದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಆ ದಿನದ ಪ್ಲೇಸಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಇನ್ನೊಂದಿದ್ದು ದ ಫೇಮಸ್ ಇಂಡಿಯಾ ಗೇಟ್. ಸೊ ಇಂಡಿಯಾ ಗೇಟಿಗೆ ಬಂದ್ವಿ. ಇಂಡಿಯಾ ಗೇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಟೈಮ್ ಟು ವಿಸಿಟ್ ಇಂಡಿಯಾ ಗೇಟ್ ಈಸ್ ಆಬ್ವಿಯಸ್ಲಿ ಈವ್ನಿಂಗ್, ಆಲ್ಮೋಸ್ಟ್ ನೈಟ್ ಟೈಮಿಗೆ ಹೋಗಬೇಕು. ಅರೌಂಡ್ 6:30, 7 ಹೋದರೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಇಷ್ಟು ಪ್ಲೇಸಸ್ ತೋರಿಸಿದ್ರಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ದೆಲ್ಲ ಪ್ಲೇಸಸ್ ಇತ್ತಲ್ಲ ಅದೆಲ್ಲ ಟೈಮಿಂಗ್ಸ್ ಅರೌಂಡ್ 6 to ಈವ್ನಿಂಗ್ 5ಗೆ ಕ್ಲೋಸ್ ಆಗುತ್ತೆ. ಅದೇ ಥರ ಟೈಮಿಂಗ್ಸ್ ಇರುತ್ತೆ. ಸೊ ಅದೆಲ್ಲ ಮಾರ್ನಿಂಗ್ ಕವರ್ ಮಾಡ್ಕೋಬೋದು. ಇದು ಲೇಟ್ ಈವ್ನಿಂಗ್ ಕೂಡ ಓಪನ್ ಇರುತ್ತೆ. ಸೊ ನೈಟ್ ಇಸ್ ದ ಬೆಸ್ಟ್ ಟೈಮ್. ಇಲ್ಲಿ ತುಂಬ ಜನ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿರ್ತಾರೆ, ಬನ್ನಿ ನಾವು ಹಂಗೆ ಕರ್ಕೊಂಡು ಹೋಗ್ತೀವಿ, ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತ. ಹಾಗೆ ನಮಗೂ ಒಬ್ಬರು ಆಟೋದಲ್ಲಿ ಕರ್ಕೊಂಡು ಹೋಗಿ ಸುತ್ತಾಕಿಸ್ತೀನಿ ಅಂತ ಹೇಳ್ತಿದ್ರು. ನಾವು ಓಕೆ ಅಂದ್ಬಿಟ್ಟು ಎಲ್ಲ ಸುತ್ತಾಕ್ಕೊಂಡು ಹೋಗ್ತಾಯಿದ್ವಿ. ಅವ್ರು ನಮಗೆ ಅಲ್ಲಿ ಇದ್ದಿದ್ದು ಪ್ರತಿಯೊಂದು ಸದನ ಬಗ್ಗೆ ಹೇಳ್ತಾಯಿದ್ರು. ದಟ್ ಈಸ್ ದ ಬಿಲ್ಡಿಂಗ್, ತುಂಬ ಪೊಲಿಟಿಕಲ್ ಮೀಟಿಂಗ್ಸ್ ಎಲ್ಲ ಆಗೋವಂಥ ಬಿಲ್ಡಿಂಗ್. ಫಸ್ಟ್ ದಿಸ್ ಒನ್ ಇಸ್ ದ ಬಿಲ್ಡಿಂಗ್ ವೇರ್ ಮೋದಿಜಿ ಅವರು ಮನ್ ಕಿ ಬಾತ್ ಹೇಳೋ ಅಂಥ ಬಿಲ್ಡಿಂಗ್ ಆ್ಯಂಡ್ ಫಾರಿನ್ ಮಿನಿಸ್ಟ್ರಿ ಆಫೀಸು ಆ್ಯಂಡ್ ಬೇರೆ ಬೇರೆ ಥರ ಆಫೀಸ್ಗಳ ಬಗ್ಗೆ ಎಲ್ಲನೂ ತೋರಿಸ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ರು. ನಾವು ಹಾಗೆ ನೋಡ್ತಾ ಬರ್ತಾಯಿದ್ವಿ. ಆ್ಯಂಡ್ ಮೇನ್ ಬಂದಿದ್ದು ಇದಕ್ಕೋಸ್ಕರ, ಇದು ಓಲ್ಡ್ ಪಾರ್ಲಿಮೆಂಟ್ ಹೌಸ್ ಆ್ಯಂಡ್ ನ್ಯೂ ಪಾರ್ಲಿಮೆಂಟ್ ಹೌಸ್. ಇಲ್ಲಿ ಬಂದು ಒಂದು ಫೋಟೋಶೂಟ್ ಆಗಿ ನೋಡಿಕೊಂಡು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನೈಟ್ ಟೈಮ್ ಅಲ್ವಾ, ಸೊ ಲೈಟಿಂಗ್ಸ್ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೇ 1 ಇಲ್ಲಿಗೆ ಮುಗ್ದೋಯ್ತು. ಹಾಗೆ ಬಸ್ಸಲ್ಲಿ ಒಂದು ಜರ್ನಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ರೆ ನಮ್ಮ ಬಸ್ ಬರಲೇ ಇಲ್ಲ. ಸೊ ಇನ್ನೇನು ಅಂತ ಕ್ಯಾಬ್ ಬುಕ್ ಮಾಡಿಬಿಟ್ಟು ನಮ್ಮ ರಿಲೇಟಿವ್ ಮನೆಗೆ ವಾಪಸ್ ಹೋದ್ವಿ.